ವೆಲ್ಕಮ್ ಬ್ಯಾಕ್ ಸಂಧ್ಯಾ ವರ್ಲ್ಡ್ ಜೋನ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೋಡಿ ಫ್ರೆಂಡ್ಸ್, ಒಳ್ಳೆಯವರಿಗೆ ಯಾವತ್ತಿದ್ರೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯವೋ, ಹಾಗೆ ಕೆಟ್ಟದನ್ನು ಬಯಸಿದವರಿಗೆ ಕೆಟ್ಟದಾಗುವಂಥದ್ದು ಅಷ್ಟೇ ಸತ್ಯ ಅಂತ ಹೇಳ್ಬೋದು. ನಾವು ಒಬ್ರಿಗೆ ಒಳ್ಳೇದನ್ನು ಮಾಡಿದ್ರೆ ದೇವ್ರು ನಮಗೆ ಯಾವತ್ತಿದ್ರೂ ಕಾವಲಾಗಿದ್ದೇ ಇರ್ತಾನೆ. ನಮ್ಮನ್ನು ಯಾವತ್ತೂ ದೇವ್ರು ಕೈ ಬಿಟ್ಕೊಡಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ. ಅದೇ ರೀತಿ ನನ್ನ ಜೀವನದಲ್ಲಿ ಆಗಿರುವಂಥದ್ದು ಒಂದು ಘಟನೆಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅನಿಸಿಕೆಯನ್ನು ಹೇಳ್ತೀನಿ ಅಷ್ಟೇ. ಸೊ ನಿಮಗೆ ಹೇಗೆ ಅನಿಸುತ್ತೋ ನಿಮಗೆ ಬಿಟ್ಟಿದ್ದು, ನಿಮ್ಮ ಅನಿಸಿಕೆ ನಿಮಗೆ ಬಿಟ್ಟಿದ್ದು. ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದರೆ ದೇವರದ್ದು ಖಂಡಿತ ಯಾವತ್ತಿದ್ರೂ ಕೈ ಬಿಟ್ಕೊಡಲ್ಲ ಅನ್ನುವಂಥದ್ದು ಸತ್ಯವಾದ ಮಾತು. ನಾನು ಮಾಡಿರೋದು MA ಇನ್ ಸೋಷಿಯಾಲಜಿ ಮಾಡೋಣ ಅಂತ ನಾನು ಡಿಗ್ರಿ ಮುಗಿಸ್ಕೊಂಡು ವೆಕೇಷನ್ ಟೈಮಲ್ಲಿ ಮನೇಲಿದ್ದೆ. ಸೊ ಅದ ಥರ MA ಅಪ್ಲಿಕೇಶನ್ ಹಾಕಿದೆ. ಸೊ ಕೌನ್ಸ್ಲಿಂಗಿಗೆ ಕರೆದ್ರು. ಅಬ್ವಿಯಸ್ಲಿ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಕೈಯಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಸೊ ನಾನು ಯಾವತ್ತಿದ್ರೂ ಅಂದರೆ 10th ಡಿಗ್ರಿ 3 ವರ್ಷನೂ ಮುಗಿಸಿದ್ರು ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ ಡಾಕ್ಯುಮೆಂಟು. ಆದರೆ ಏನಾಯಿತು ಅಂದರೆ MA ನಾಳೆ ನನಗೆ ಇದಿತ್ತು, ಏನಾದರೂ ಕೌನ್ಸ್ಲಿಂಗ್ ಇತ್ತು. ಸೊ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಕೌನ್ಸ್ಲಿಂಗ್ ಮಾಡ್ತಾರೆ, ಕೌನ್ಸ್ಲಿಂಗ್ ಹೋಗ್ಬೇಕಿತ್ತು. ನಾನು ಮಾಡಿರೋದು MA ಇನ್ ಸೋಷಿಯಾಲಜಿ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಲಿ. ಸೊ ಕೌನ್ಸ್ಲಿಂಗಿಗೆ ನಾಳೆ ಹೋಗಬೇಕು. ನಾನು ಇವತ್ತು ನೋಡ್ತೀನಿ ಡಾಕ್ಯುಮೆಂಟ್ ಇಲ್ಲ, ಅಂದರೆ 6th ಸೆಮ್ ಮಾರ್ಕ್ಸ್ ಕಾರ್ಡು ಡಿಗ್ರಿದು ಮಾರ್ಕ್ಸ್ ಕಾರ್ಡ್ ಇಲ್ಲ ನನ್ನ ಹತ್ರ, ಮಿಸ್ ಆಗಿಬಿಟ್ಟಿತ್ತು. ಹೆಂಗೆ ಮಿಕ್ಸ್ ಆಯಿತು ಅಂತ ನನಗೂ ಗೊತ್ತಿಲ್ಲ. ಸೊ ಮಿಸ್ ಆಗಿಬಿಡ್ತು. ನಾಳೆ ಹೋಗಬೇಕು, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಹುಡುಕ್ದೆ ರಾತ್ರಿಡೀ ಹುಡುಕಿದ್ದೀನಿ. ಫುಲ್ ಇಡೀ ಮನೆ ಜಾಲಾಡ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಸೊ ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಆದರೆ ಅಷ್ಟೊತ್ತಿಗೆ ನನ್ನ ಡಿಗ್ರಿ ಸರ್ ಒಬ್ಬರು ನನಗೆ ಸೋಷಿಯಾಲಜಿ ಲೆಕ್ಚರ್ಸ್ ಒಬ್ಬರು ನನಗೆ ಶ್ರೀಕಾಂತ್ ಮೊಗೇರ್ ಅಂತ ಇದ್ದರು. ಅವರನ್ನು ಹೀಗೆ ಕಾಲ್ ಮಾಡಿದೆ, ಸರ್ ಹಿಂಗೆ ಮಿಸ್ ಆಗಿಬಿಟ್ಟಿದೆ ಮಾರ್ಕ್ಸ್ ಕಾರ್ಡು, ಏನು ಮಾಡೋದು ಸರ್, ನಾಳೆ ಇದಿದೆ ಇದು ಕೌನ್ಸ್ಲಿಂಗ್ ಇದೆ, ಏನು ಮಾಡೋದು ಸರ್ ಅಂತ ಕೇಳಿದೆ. ಆವಾಗ ಸರ್ ಹೇಳಿದ್ರು, ನೋಡಮ್ಮ, ಒಂದು ಜೆರಾಕ್ಸ್ ಕಾಪಿ ನಿನ್ನ ಹತ್ರ ಇದ್ದರೆ ಸೀದಾ ನೀನು ಅಲ್ಲಿ ಕೌನ್ಸ್ಲಿಂಗ್ ಹೋಗುವಾಗ ಅಲ್ಲೇ ಇದಿರುತ್ತೆ, ಏನು ಎಕ್ಸಾಮ್ ಸೆಕ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಒಂದು ಇದು ಕೊಟ್ಬಿಡು, ಡಿಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ನನಗೆ ಮಿಸ್ ಆಗಿಬಿಟ್ಟಿದೆ, ನಾನು ಒರಿಜಿನಲ್ ತೆಗೆಸ್ಬಿಟ್ಟು ಕೊಡ್ತೀನಿ ಅಂತ ಹೇಳು, ಏನಾಗಲ್ಲ ಹೋಗು ಅಂತ ಧೈರ್ಯ ತುಂಬಿದ್ರು. ಆವಾಗ ನಾನು ಏನೇ ಇಲ್ಲಿ ನನಗೆ ಗೊತ್ತಿಲ್ಲ ಧೈರ್ಯ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಧಾರವಾಡ. ಹೋದೆ, ಫಸ್ಟ್ ಟೈಮ್ ಹೋಗಿ ಧಾರವಾಡಕ್ಕೆ ಹೋಗಿ ಇಳಿದು ಕೌನ್ಸ್ಲಿಂಗ್ ನಮ್ಮ ಡಿಪಾರ್ಟ್ಮೆಂಟ್ MA ಸೋಷಿಯಾಲಜಿ ಡಿಪಾರ್ಟ್ಮೆಂಟಿಗೆ ಹೋದೆ. ಅಲ್ಲಿ ಸೌಕತ್ ಅಜೀಮ್ ಸರ್ ಅಂತ ಅವರು ಎನರ್ಜೆಟಿಕ್ ನಮ್ಮ ಲೆಕ್ಚರು. ಸೊ ಬನ್ನಿ ನೋಡೋಣ, ಏನಾಗುತ್ತೆ ನೋಡೋಣ, ಬನ್ನಿ ಕೌನ್ಸಿಲಿಂಗ್ ಟೈಮ್ಗೆ ಅಂತಂದು ನನಗೂ ಒಂದು ಹುರುಪು ಕೊಟ್ಟು ಕಳಿಸಿದ್ರು ಅವರು. ಸರ್ ಹಿಂಗಾಗ್ಬಿಟ್ಟಿದೆ, ಏನು ಮಾಡೋದು ಅಂದಾಗ ಹೇಳಿಬಿಟ್ಟು ಕಳಿಸಿದ್ರು. ಆವಾಗ ನಾನೇನು ಮಾಡಿದೆ, ಎಕ್ಸಾಮ್ ಸೆಕ್ಷನ್ಗೆ ಹೋಗ್ಬಿಟ್ಟು, ಸರ್ ನಂದು ಮಾರ್ಕ್ಸ್ ಕಾರ್ಡ್ ಮಿಸ್ ಆಗಿಬಿಟ್ಟಿದೆ ಅಂತ ಒಂದು ಕಂಪ್ಲೇಂಟ್, ಅಂದರೆ ಒಂದು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ತೆಗಿಲಿಕ್ಕೆ ಅಪ್ಲಿಕೇಶನ್ ಕೊಡಬೇಕು ಅಂತ ಕೊಟ್ಟೆ. ಸೊ ನಾನು ಹೋಗಿರೋದು 9 ಗಂಟೆಗೆ, 9:30 10 ಗಂಟೆಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಬೇಕಿತ್ತು ಮಾರ್ನಿಂಗು. ಸೊ ನಾನು ಆವಾಗ ಸರ್ ಹತ್ರ ಹೋಗಿ ಮೀಟ್ ಆದಾಗ ಹೋಗಿ ಬನ್ನಿ ನೋಡೋಣ ಆಮೇಲೆ ಅಂತ ಹೇಳಿ ಕಳಿಸಿದ್ರಲ್ಲ ಆವಾಗ. ಸೊ ಹಾಗಾಗಿ ನಾನು ಒಂದು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕ್ಬಿಡೋಣ, ಅಷ್ಟೊತ್ತಿಗೆ ಕೊಡ್ಬೋದಲ್ವ ನಮ್ಮ ಕೌನ್ಸ್ಲಿಂಗಿಗೆ ಅಂತ ಅಂದ್ಕೊಂಡು ಹೋದೆ. ಸೊ ಎಕ್ಸಾಮ್ ಸೆಕ್ಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಬನ್ನಿ ಒಂದು 11-12 ಗಂಟೆಗೆ ಬನ್ನಿ, ಸಿಗತ್ತೆ ಮಾರ್ಕ್ಸ್ ಕಾರ್ಡು, ತೊಗೊಂಡು ಹೋಗ್ಬೋದು ನೀವು ಅಂತ ಅಂದರು ಅವರು. ಎಕ್ಸಾಮ್ ಸೆಕ್ಷನಲ್ಲಿ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡು. ಹಾಗೆ ನಾನು ಬಂದೆ. ಅದು ನೋಡಿದರೆ ನಮ್ಮ ಡಿಪಾರ್ಟ್ಮೆಂಟದ್ದು ಇಲ್ಲಿ ಒಂದು ಬಿಲ್ಡಿಂಗು, ಆ ಎಕ್ಸಾಮ್ ಸೆಕ್ಷನ್ ಇರೋದು ಆ ಕಡೆ ಬಿಲ್ಡಿಂಗು, ಅಂದರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀನಿ ನಾನು, ಇಡೀ ದಿನನೂ ಓಡಾಡ್ತಾ ಇದ್ದೀನಿ. ಸೊ ಹೆಂಗಂದ್ರೂ ಮಾಡಿ ನನಗೆ ಅಡ್ಮಿಷನ್ ಹಾಕ್ಕೊಳ್ಳೇಬೇಕು ಅಂತ. ಸೊ ಆವಾಗ ಏನಾಯಿತು, ಬಂದೆ, ಇದು ಸ್ಟಾರ್ಟ್ ಆಗಿಲ್ಲ, 12:30 ಬಂದೆ, ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಿಲ್ಲ, ಈಗ ಅಂತ ತೊಗೊಂಡ್ವಿ ನಾವು ಅಡ್ಮಿಷನ್ಗೆ ಹೋಗ್ಬೋದು ಅಂತ ಧೈರ್ಯ ಮಾಡಿಕೊಂಡೆ. ಆಮೇಲೆ ಮತ್ತೆ ಎಕ್ಸಾಮ್ ಸೆಕ್ಷನ್ಗೆ ಹೋದೆ. 12:30 ಬನ್ನಿ ಅಂತ ಹೇಳಿದ್ರಲ್ಲ, ಹೋದೆ. ಅವಾಗ ಹೋದಾಗ ಅವ್ರು ಏನಂದರು, ಇಲ್ಲ ಅಮ್ಮ 2:30 ಬನ್ನಿ, 2:30 ಸಿಗುತ್ತೆ, ಕಂಪ್ಯೂಟರ್ ಸೆಕ್ಷನಲ್ಲಿ ಇದೆ, ಅದು ಕೊಡಿಸ್ತೀವಿ, 2:30 ಬನ್ನಿ ಅಂತಂದು. ಅಯ್ಯೋ ಹಂಗೆ ಮತ್ತೆ ನಾನು 2:30ಗೆ ಮತ್ತೆ ಇಲ್ಲಿ 12:30ಗೆ ಮತ್ತೆ ಇದು ಸ್ಟಾರ್ಟ್ ಆಗಿರಲಿಲ್ಲ ನಮ್ಮ ಕೌನ್ಸ್ಲಿಂಗು. ನೆಕ್ಸ್ಟು 2:30 ಮೇಲೆ ಬನ್ನಿ ಸ್ಟಾರ್ಟ್ ಆಗುತ್ತೆ ಕೌನ್ಸ್ಲಿಂಗು ಅಂತ ಅಲ್ಲೂ ಕೂಡ ಹಾಗೆ ಹೇಳಿದ್ರು. ಸೊ ಹಾಗೆ ಇನ್ನೂ ಧೈರ್ಯ ಬಂತು ನನಗೆ, ಆಗತ್ತೆ ಅಂತ.
ಸೊ ಮತ್ತೆ 2:30 ಹೋಗಿ ಮಾರ್ಕ್ಸ್ ಕಾರ್ಡ್ ತೊಗೊಂಡ್ಬರೋಣ ಅಂತ ಡೂಪ್ಲಿಕೇಟು ಅಲ್ಲಿಗೆ ಹೋದೆ ಎಕ್ಸಾಮ್ ಸೆಕ್ಷನ್ಗೆ. ಸೊ ಅಲ್ಲಿಗೆ ಹೋದಾಗ ಹೇಳಿದ್ರು, ಇಲ್ಲಮ್ಮ 4:15 ಬನ್ನಿ, ಇನ್ನೂ ಆಗಿಲ್ಲ ಅದು ಅಂತಂದರು. ಅಯ್ಯೋ ದೇವ ಅಂತ ಮತ್ತೆ 2:15 ನಮ್ಮ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಹತ್ರ ಹೋದೆ. ಅಲ್ಲಿ ಹೋದ್ರಾಗ, ಇಲ್ಲ ನಿಮ್ದು ಇನ್ನೂ ಲೇಟು, ಸೋಷಿಯಾಲಜಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕೌನ್ಸ್ಲಿಂಗು, ಇನ್ನೂ ಲೇಟು 4:15 ಅಂತ. ಅವಾಗ ಮತ್ತು ನಂಗೆ ಧೈರ್ಯ ಬಂತು, ಇದೇನೋ ನನಗೆ ಸಿಗತ್ತೆ ಅಂತ ಕನ್ಫರ್ಮ್ ಆದಂಗೆ ಆಯಿತು. ಸೊ ಹಾಗೆ ಮತ್ತೆ ಇಲ್ಲಿ ಎಕ್ಸಾಮ್ ಸೆಕ್ಷನಲ್ಲಿ 4:15 ಬನ್ನಿ ಅಂತ ಹೇಳಿದ್ರು, ಅಲ್ಲಿ ಮತ್ತೆ ಹೋದೆ. ಅಲ್ಲಿಗೆ ಹೋದಾಗ ಇಲ್ಲ 6 ಗಂಟೆಗೆ ಬನ್ನಿ ಅಂತಂದರು. 6 ಗಂಟೆಗೆ ಬನ್ನಿ ಅಂದ ತಕ್ಷಣ ಅಯ್ಯೋ ಏನು ಮಾಡೋದು, ಮತ್ತೆ ನಾನು 4:15 ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅಂತ ಹೋದೆ. ಅಲ್ಲೂ ಇಲ್ಲ, ಸ್ಟಾರ್ಟ್ ಆಗಿಲ್ಲ, 6:15 ಸ್ಟಾರ್ಟ್ ಮಾಡ್ತೀವಿ ಅಂತಂದರು. ಬಾ ಅಂತ ಅಂದ್ಕೊಂಡು ಮತ್ತೆ ನಾನು 6 ಗಂಟೆಗೆ ಅಲ್ಲಿ ಹೋದೆ ಎಕ್ಸಾಮ್ ಸೆಕ್ಷನ್ಗೆ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗ್ಬೇಕು ಅಂತ ಡೂಪ್ಲಿಕೇಟು. ಸೊ ಹಾಗೆ ಅಲ್ಲಿ ಹೋದಾಗ ಮತ್ತೆ 6 ಗಂಟೆಗೆ ಕೊಟ್ಬಿಟ್ರು. ಸಿಕ್ತು ನನ್ನ ಕೈಗೆ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಸಿಕ್ತು. ಅದನ್ನು ತಗೊಂಡು ಖುಷಿಗೆ ಓಡ್ ಬಂದೆ. ಈ ಕಡೆ ಇಡೀ ದಿನ ನನಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡಿದ್ದೆ. ಒಂದು ಹನಿ ನೀರು ಕುಡ್ದಿಲ್ಲ, ತಿಂದಿಲ್ಲ. ಒಟ್ಟು ನನಗೆ ಸೋಷಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಅಡ್ಮಿಷನ್ ಆಗಲೇಬೇಕು ಅನ್ನುವಂಥ ಒಂದು ಇದಿತ್ತು. ಹಾಗಾಗಿ ಮತ್ತೆ 6:15 ನಂಗೆ ಮಾರ್ಕ್ಸ್ ಕಾರ್ಡ್ ಸಿಕ್ತು. ಸ್ಟಾರ್ಟ್ ಆಯಿತು, ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ತಕ್ಷಣ ಜೀವ ಬಂದಂಗಾಯಿತು. ಸೊ ನಂದು ಸ್ಟೇಟಲ್ಲಿ 30ನೇ ರ್ಯಾಂಕ್ ಇತ್ತು, ಸೋಷಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ರ್ಯಾಂಕಿಂಗ್ ಇತ್ತು ನಂದು. ಹಂಗೆ ಗೌರ್ಮೆಂಟ್ ಅಡ್ಮಿಷನ್ನೇ ಆಯಿತು ನಂದು, ಗೌರ್ಮೆಂಟ್ ಸೀಟಲ್ಲೇ ಆಯಿತು ಅಡ್ಮಿಷನ್ನು. ಸೊ ಆವಾಗ ಸಮಾಧಾನ ಆಯಿತು. ಇದಕ್ಕೆ ಹೇಳೋದು ದೇವ್ರು ಇದ್ದಾನೆ ಅಂತ. ಒಬ್ರಿಗೆ ನಾವು ಒಳ್ಳೇದನ್ನು ಬಯಸೋದು ದೇವ್ರು ನಮ್ಗೆ ಖಂಡಿತ ಕೈ ಕೊಡಲ್ಲ ಅನ್ನೋಂಥದ್ದು ಇದೇ ಸಾಕ್ಷಿ ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು ಫ್ರೆಂಡ್ಸ್, ನಾವು ಯಾವತ್ತಿದ್ರೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಬೇಕು. ಯಾವುದಾದ್ರೂ ರೂಪದಲ್ಲಿ ದೇವ್ರು ನಮಗೆ ಹೆಲ್ಪ್ ಮಾಡೇ ಮಾಡ್ತಾನೆ ಅನ್ನೋಂಥದ್ದು ಒಂದು ನನ್ನ ಅನಿಸಿಕೆ. ಆ ಮಾರ್ಕ್ಸ್ ಕಾರ್ಡು ಕಳೆದೋಗೋದು ಹೇಗೋ ಅಂತೂ ನನಗೂ ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು ಇದು ಯಾವ ರೀತಿ ಕಳೆದೋಗಿದೆ ಅಂತ ನನಗೆ ಗೊತ್ತಾಯಿತು ಆಮೇಲೆ. ಇರಲಿ ಬಿಡಿ, ನಮಗೆ ಕೆಟ್ಟದನ್ನು ಬಯಸೋರಿಗೆ ಒಳ್ಳೆಯದನ್ನು ಯಾವತ್ತೂ ನಾವು ಬಯಸೋಣ. ಸೊ ನಾವು ಅವ್ರು ಕೆಟ್ಟದ್ದು ಮಾಡುತ್ತಾರೆ ಅಂದರೆ ನಾವು ಕೆಟ್ಟದ್ದು ಮಾಡೋದು ಯಾವತ್ತೂ ಸಾಧ್ಯ ಆಗಲ್ಲ. ಅದು ಹೆಂಗೆ ಕಳೆದೋಯ್ತು ಅಂತ ಆಮೇಲೆ ನನಗೆ ಅನಲೈಸ್ ಆಯಿತು. ಬಟ್ ಎಷ್ಟೇ ಆದರೂ ನಾನು MA ಮಾಡಲಿಕ್ಕೆ ಹಿಂಜರಿಲಿಲ್ಲ. ಕಷ್ಟಪಟ್ಟು ಅಡ್ಮಿಷನ್ ಮಾಡಿಕೊಂಡೆ ಓಡಾಡಿ. ಸೊ ಇದಕ್ಕೆ ಅನ್ನಿಸ್ತು ನನಗೆ ದೇವ್ರು ನನ್ನ ಪರವಾಗಿ ಯಾವತ್ತೂ ಇದಾನಲ್ವ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾವು ದೇವರನ್ನು ನಂಬಿ ನಾವು ಮುನ್ನಡಿಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ದೇವರನ್ನು ನಂಬಿ ಮುಂದೆ ಹೋಗ್ಬೇಕು ಅನ್ನೋಂಥ ಇದ್ದು. ಯಾಕಂದರೆ ನಾವು ಎಷ್ಟು ಬೆಳಗಾನಿಂದ 9:30ಯಿಂದ 6:30 ತನಕ ನಾನು ಆ ಕಡೆ ಈ ಕಡೆ ಓಡಾಡಿ. ಸೊ ನನಗೋಸ್ಕರ ಕೌನ್ಸ್ಲಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅದೇ ಹೇಳೋದು, ನಮಗೆ ಎಲ್ಲೋ ಒಂದು ದೇವ್ರು ಒಳ್ಳೇದಿಟ್ಟಿರುತ್ತಾನೆ ಅನ್ನುವಂಥದ್ದು ಇದಕ್ಕೆ ಹೇಳೋದು. ನನ್ನ ಜೀವನದಲ್ಲಿ ಆಗಿರುವಂಥ ಒಂದು ಮೆಮೊರಿಯಲ್ ಘಟನೆ, ಸೊ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಇದು ನನ್ನ ಜೀವನದಲ್ಲಿ ಆಗಿರುವಂಥ ಒಂದು ಮೆಮೊರಿಯಲ್ ಘಟನೆ, ಸೊ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.